ಬೇಡ. ನಾನು ಸುಭಾಷ್ ಪಾಳೇಕರ್ ಅವರ ಅಂದರೆ ಅವ್ರದ್ದೊಂದು ಓಪನ್ ಚಾಲೆಂಜ್ ಇತ್ತು. ನಾನು ಆ ಪುಸ್ತಕನೂ ತಮಗೆ ತಲುಪಿಸ್ತೀನಿ. 10 ಲಕ್ಷ ರೂಪಾಯಿ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಅದು. ಅಂದರೆ ಜರ್ಸಿ ಮತ್ತು ದೇಸಿ ಹಸು ಎರಡೂ ಒಂದೇ ಅಂತ ಪ್ರೂವ್ ಮಾಡಿದ್ರೆ ಎರಡರಲ್ಲೂ ಸೇಮ್ ಗುಣಲಕ್ಷಣಗಳು ಇದಾವೆ ಅಂತ ಸೇಮ್ ಗುಣಲಕ್ಷಣಗಳು ನಾನು ಹೇಳೋದು. ಇಲ್ಲಿ ಹಾಲಿನಲ್ಲೂ ವ್ಯತ್ಯಾಸ ಇಲ್ಲ, ಸಗಣಿಲೂ ವ್ಯತ್ಯಾಸ ಇಲ್ಲ, ಗೋಮೂತ್ರದಲ್ಲೂ ವ್ಯತ್ಯಾಸ ಇಲ್ಲ. ರಾಷ್ಟ್ರೀಯ ಸಂಸ್ಥೆ ಪ್ರೂವ್ ಮಾಡಿದ್ರೆ 10 ಲಕ್ಷದ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಒಂದು ಚಾಲೆಂಜ್ ಇದೆ. NDRC ಇದೆ, ಇಲ್ಲಿ NDRA ಇದೆ. ಇಲ್ಲಿ ಬೆಂಗಳೂರಲ್ಲಿ ಒಂದು NDRA ಸಂಸ್ಥೆ ಇದೆ, ಅದು ರಿಸರ್ಚ್ ಕೆಲಸನೇ ಮಾಡುತ್ತೆ. ಅದರಲ್ಲಿ ಆಡಿಗೋಡಿಯಲ್ಲಿ ಇದೆ. ಅಲ್ಲಿ ಹೋಗಿ 2 ರಿಪೋರ್ಟ್ ಅವ್ರ ಹತ್ರ ಇವೆ, ನೋಡಿದರೆ ಸಾಕು ನೀವು ಕಷ್ಟಪಟ್ಟು, ಮತ್ತೇನು ಮಾಡಬೇಕಾಗಿಲ್ಲ. ಇನ್ನೊಂದು ಪ್ರಶ್ನೆ ಇದೆ ನಂದು. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಅರಿದು ಜೋಗುಳದಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಂತ ಹೇಳ್ತಾರೆ. ಕಾಡಸಿದ್ದೇಶ್ವರ ಅವರದೇನೆಂದರೆ ಬಸವೋತ್ತರ ಕಾಲದಲ್ಲಿ ಬರುವಂಥ ಅವೈದಿಕ ಪರಂಪರೆಯ ಮಠ. ಆ ಮಠದ ಯಾರು ನೀವು ನಿರ್ಣಯ ಮಾಡಿದ್ರಿ? ಅಲ್ಲ ಪ್ರಶ್ನೆ ಕೇಳ ಸ್ವಾಮೀಜಿ, ಪ್ರಶ್ನೆ ಕೇಳ್ಕೊಂಡ್ರಿ. ಅಲ್ಲ, ಇದು ಕಾಡಸಿದ್ದೇಶ್ವರ ಇಂಥ ಪ್ರಶ್ನೆಗಳಿಲ್ಲದೆ ಇದ್ರೆ ಈ ಚರ್ಚೆನೇ ಇಂಟ್ರೆಸ್ಟಿಂಗ್ ಆಗುತ್ತೆ. ಗೊತ್ತಾಯ್ತು ನಾನು ನೀವು ಎಲ್ಲಿಂದ ಬರ್ತಾ ಇದ್ದೀರಿ. ಹೊರಗಿನಿಂದ ಬಂದು ಆರ್ಯರನ್ನು ನಮ್ಮವರನ್ನಾಗಿ ಅವೈದಿಕ ಪರಂಪರೆಯಿಂದ ಬಂದಿರೋಂಥ ಮಠದೊಳಗಡೆಗೆ ಅಲ್ಲ, ನಾವು ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವು ಯಾರು? ಅಲ್ಲ, ಒಂದೇ ನಿಮಿಷ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡ್ಬಿಡಿ ಸ್ವಾಮೀಜಿ. ಎಸ್ ಪ್ಲೀಸ್ ಪ್ಲೀಸ್. ಓಕೆ, ಬಂದಿರೋಂಥ ಇದ್ರೊಳಗಡೆ ಈ ರೀತಿ ಒಂದು ಸನಾತನವಾದಂಥ ಆಲೋಚನೆಗಳನ್ನು ತಂದು ಮಾಡ್ತಾ ಇರೋವಂಥದ್ದು ಬಸವಾದಿ ಶರಣರ ವಿಚಾರಕ್ಕೆ ಸರಿ ಹೊಂದುತ್ತಾ ಅನ್ನೋದು ಒಂದು. ಮತ್ತು ಗುಹೇಶ್ವರ ಲಿಂಗವನ್ನ ಕಾಣಲಿಕ್ಕೆ ಸಾಧ್ಯನಾ? ತೊಟ್ಟಿಲು ಮುರಿದು ನೇಣು ಅರಿದು ಅರಿದಲ್ಲದೆ ಅದೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನನ್ನ ಪ್ರಶ್ನೆ. ಅದೆಲ್ಲ ನೀವೇ ನೋಡ್ಕೊಳ್ಳೋದು. ನಾನು ಹೇಳೋದಿಷ್ಟೇ, ಮುಖ್ಯವಾದ ಪ್ರಶ್ನೆ. ಇದು ವೈದಿಕ ಮಠನೋ ಅವೈದಿಕ ಮಠನೋ? ಎಲ್ಲವೂ ವೈದಿಕ ಮಠಗಳೇ ಒಂದು ಕಾಲಕ್ಕೆ. ಈಗಲೂ ಎಲ್ಲವೂ ಹೆಚ್ಚು ಕಡಿಮೆ ವೈದಿಕ ಮಠಗಳೇ. ನಿನ್ನೆ ಮೊನ್ನೆ ಉಟ್ಕೊಂಡಂಥ 4 ಜನ ಬಸವಣ್ಣವರು ಅಥವಾ ಪ್ರಭುದೇವರು 4 ವಚನಗಳನ್ನು ತೊಗೊಂಡು ಎತ್ಕೊಂಡು ಅದರಲ್ಲೇ ಒಂದು ಏನೋ ಹೊಸ ಸಿದ್ಧಾಂತ ಕಟ್ಟಲಿಕ್ಕೆ ಹೊರಟವ್ರು ಇವರು ಯಾರೂ ಇಲ್ಲ. ಬಸವಣ್ಣವರು ವೈದಿಕವೇ ಆಗಿರದೇ ಇದ್ದರೆ, ಬಸವಣ್ಣವರ ವಚನಗಳಲ್ಲಿ ಸುಮಾರು ವೈದಿಕ ಉಕ್ತಿಗಳಿವೆ. ಎಲ್ಲ ಶರಣರ ವಚನಗಳಲ್ಲಿ ಇವೆ. ಒಂದಲ್ಲ ಎರಡಲ್ಲ, 100 ವಚನಗಳು ಬರ್ತಾವೆ. ನಾವು ಮಾತಾಡೋದನ್ನು ಕೇಳ್ಬೇಕು ಸರಿಯಾಗಿ. ಆಮೇಲೆ ಬಸವಣ್ಣವರು ವೇದ ಅಂತಂದ್ರೆ ಉಪನಿಷತ್ ಭಾಗ, ಅರಣ್ಯಕ ಭಾಗ, ಬ್ರಾಹ್ಮಣಕ ಭಾಗ, ಸಂಹಿತಾ ಭಾಗ, ಅದರಲ್ಲಿ ಯಾವುದರ ವಿರೋಧಕರಾಗಿದ್ದರು? ತಾತ್ವಿಕ ಭಾಗ ಉಪನಿಷತ್ತು ಕೇವಲ. ಆ ತಾತ್ವಿಕದಲ್ಲಂತರೂ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅನ್ನೋದನ್ನು ಬಸವಣ್ಣವರು ದೇವನೊಬ್ಬ ನಾಮ ಹಲವು ಅಂತ ಸ್ಪಷ್ಟವಾಗಿ ಹೇಳಿ. ಏನು ತಾತ್ವಿಕ ಇದಕ್ಕೆ ವಿರೋಧ ಇತ್ತೋ ಅಥವಾ ಅವರ ಕರ್ಮಕಾಂಡಕ್ಕೆ ವಿರೋಧ ಇತ್ತೋ, ಅವರ ಭಕ್ತಿ ಏನು ಪೂಜೆ ಪುನಸ್ಕಾರಗಳು ಇದು ಯಾವುದಕ್ಕೆ ವಿರೋಧ ಇತ್ತು? ಎಲ್ಲವನ್ನು ಸಾರಾಸಕ್ತಾಗಿ ಎಂದು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದು ಸಾಧ್ಯ ಇಲ್ಲ. ಹಾಗೆ ಮಾಡಿದ್ರು ಅಂದ್ರೆ ವಚನಶಾಸ್ತ್ರ ಚೆನ್ನಾಗಿ ಓದಿ, ಬಸವಣ್ಣವ್ರ ವಚನಗಳನ್ನು ಚೆನ್ನಾಗಿ ಓದ್ರಿ, ಎಲ್ಲ ಶರಣರ ವಚನಗಳನ್ನು ಚೆನ್ನಾಗಿ ಓದ್ಕೊಳ್ರಿ. ಓದ್ಕೊಂಡ ನಂತರ ನಿಮ್ಗೆ ಗೊತ್ತಾಗುತ್ತೆ ಪ್ರಾಸಂಗಿಕ ಮಾತುಗಳನ್ನು ಎತ್ಕೊಂಡು ಯಾವ ಸಿದ್ಧಾಂತನೂ ಕಟ್ಟಲಿಕ್ಕೆ ಆಗೋದಿಲ್ಲ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.